ಅವರೆಲ್ಲ ನೈಜೀರಿಯಾ, ಉಗಾಂಡ ಸೇರಿದಂತೆ ಹಲವು ದೇಶಗಳಿಂದ ಭಾರತಕ್ಕೆ ಶಿಕ್ಷಣ ಹಾಗೂ ಹಾಸ್ಪಿಟಲ್ಗೆ ಭೇಟಿ ನೀಡುವ ವೀಸಾ ಮೇಲೆ ಭಾರತಕ್ಕೆ ಬಂದವರು. ವೀಸಾ ಅವಧಿ ಮುಕ್ತಾಯವಾದರೂ ಕೂಡ ಭಾರತದಲ್ಲಿ ಅಕ್ರಮವಾಗಿ ಜೀವನವನ್ನ ಮಾಡ್ತಾ ಇದ್ರು. ಇಷ್ಟು ಸಾಲದು ಎಂಬಂತೆ ಡ್ರಗ್ಸ್ ಪೈಡ್ಲಿಂಗ್ ಹಾಗೂ ಇನ್ನಿತರ ಅಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು. ಪೊಲೀಸರು ಕೆಲವರನ್ನ ಪತ್ತೆ ಹಚ್ಚಿ ವಶಕ್ಕೆ ಪಡೆದು ನಿರಾಶ್ರಿತ ಭವನದಲ್ಲಿ ಇಟ್ಟಿದ್ರೆ ಈಗ ಅವರೇ ಎಸ್ಕೇಪ್ ಆಗಿದ್ದಾರೆ. ಎಫ್ಆರ್ಆರ್ಒ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಾಲ್ವರು ಎಸ್ಕೇಪ್. ಜೂಟಾಗಿ ಮತ್ತೆ ಅಕ್ರಮ ಕೆಲಸಗಳಲ್ಲಿ ಭಾಗಿ. ಬೆಂಗಳೂರು ಒಂದು ರೀತಿಯಲ್ಲಿ ಅಕ್ರಮ ವಲಸಿಗರ ತಾಣವಾಗಿದೆ. ಎಲ್ಲಿಂದಲೋ ಬಂದು ಇಲ್ಲೇ ನೆಲೆಸಿ ಇಲ್ಲೇ ಅಕ್ರಮ ಚಟುವಟಿಕೆ ಎಸಗುವವರ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ ಕೆಲವರು ನೈಜೀರಿಯಾ, ಬಾಂಗ್ಲಾದೇಶ ಹಾಗೂ ಶ್ರೀಲಂಕಾದಿಂದ ವಿದ್ಯಾರ್ಥಿ ವೀಸಾ ಸೇರಿದಂತೆ ಬೇರೆ ಮಾರ್ಗದಲ್ಲಿ ಭಾರತಕ್ಕೆ ಬರ್ತಾರೆ. ಭಾರತದಲ್ಲಿ ಜೀವನ ಶೈಲಿ ಉತ್ತಮವಾಗಿದೆ ಅಂತ ಹುಡುಕಿಕೊಂಡು ಇಲ್ಲಿ ಬಂದು ಅಕ್ರಮವಾಗಿ ಜಾಂಡ ಹೂಡ್ತಾರೆ. ಈ ಮಾಹಿತಿ ತಿಳಿದಿದ್ದ ಪೊಲೀಸರು ಹಾಗೂ ಫಾರಿನ್ ರೀಜನಲ್ ರಿಜಿಸ್ಟ್ರೇಷನ್ ಕಚೇರಿ ಅಧಿಕಾರಿಗಳು ಅವರನ್ನ ಲಾಕ್ ಕೂಡ ಮಾಡಿದ್ರು. ಆದರೆ ಅವರನ್ನ ಸರ್ಕಾರಿ ಅಧಿಕೃತ ನಿರಾಶ್ರಿತ ಕೇಂದ್ರದಲ್ಲಿ ಇಡೋದ್ರ ಬದಲು ಖಾಸಗಿ ನಿರಾಶ್ರಿತ ಕೇಂದ್ರಗಳಲ್ಲಿ ಇಟ್ಟು ಕೈ ತೊಳ್ಕೊಂಡಿದ್ರು. ಅಲ್ಲಿ ಹೆಚ್ಚಿನ ಭದ್ರತೆ ಇಲ್ಲದೆ ನಿರಾಶ್ರಿತರು ಎಸ್ಕೇಪ್ ಆಗಿದ್ದಾರೆ. ಇದಕ್ಕೆ ಎಫ್ಆರ್ಆರ್ಒ ಅಧಿಕಾರಿಗಳೇ ನೇರ ಹೊಣೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಸರ್, ಇದು ಫಸ್ಟ್ ಟೈಮ್ ಇಲ್ಲ. ಸುಮಾರು ಜನ ಇಲ್ಲಿಂದ ಎಸ್ಕೇಪ್ ಆಗಿ ಹೋಗಿದ್ದಾರೆ. ಸುಮಾರು ಜನ ಒಂದ್ಸತಿ ಆ ಕಡೆ ಜೆಂಟ್ಸ್ ಇದ್ರು, 4ನೇ ಮಾಡಿಯಿಂದ ಎಸ್ಕೇಪ್ ಆಗಿದ್ದಾರೆ. 4ನೇ ಮಾಡಿ ಕಂಬಿ ಕಟ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಆಮೇಲೆ ತಿರ್ಗಾ ಬಾಂಗ್ಲಾದೇಶನವರು ಒಂದು 4 ಜನ ಎಸ್ಕೇಪ್ ಆದರು. ಅದು ಇನ್ನೊಂದು ಇಲ್ಲಿ ಈ ಬಿಲ್ಡಿಂಗಲ್ಲಿ ಇಟ್ಕೊಂಡಿದ್ದೆ. ಈ ಪ್ರಾಜೆಕ್ಟ್ ನಾವು ಸುಮಾರು ಒಂದು 2-3 ವರ್ಷದಿಂದ ಮಾಡ್ತೀವಿ ಸರ್. ಆವಾಗಲೇ ನಮ್ಮೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಆಮೇಲೆ ಇಲ್ಲಿ ಒಂದು ಲೇಡೀಸ್ 4 ಜನ ಎಸ್ಕೇಪ್ ಆಗ್ಬಿಟ್ರು. ಸುಮಾರು 192 ಅಕ್ರಮ ವಲಸಿಗರು 5 ತಿಂಗಳಿನಿಂದ ಕೊತ್ತನೂರು ಬಳಿಯ ಚಿಕ್ಕಗೊಬ್ಬಿಯಲ್ಲಿರುವ ಆಟೋ ರಾಜ ನಿರಾಶ್ರಿತ ಕೇಂದ್ರದಲ್ಲಿದ್ರು. ಅವರನ್ನ ಕಾಯೋದಕ್ಕೆ ಅಂತ ಸ್ಥಳೀಯ ಪೊಲೀಸರು ಕೂಡ ಅಲ್ಲೇ ಇದ್ರು. ಆದರೆ ಇದೇ ತಿಂಗಳ 11ನೇ ತಾರೀಕು ರಾತ್ರಿ ನೈಜೀರಿಯಾದ 3 ಹಾಗೂ ಉಗಾಂಡಾದ ಒಬ್ಬ ಮಹಿಳೆ ಸೇರಿ ಒಟ್ಟು 4 ಜನ ಕಿಟಕಿಯ ಸರಳು ಮುರಿದು ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಆದವರನ್ನ ತೋಪಿಷ್ಟ, ನಗುವಾ ಮತ್ತು ಸಫೀನಾ ಹಾಗೂ ಪಿತೀನಾ ಎಂದು ಗುರುತಿಸಲಾಗಿದೆ. ಈಗ ಮೊನ್ನೆ ರೀಸೆಂಟ್ ಆಗಿ 2-3 ದಿನಕ್ಕೆ ಮುಂಚೆ ನನಗೆ ಡೌಟ್ ಆಗಿದೆ, ಅವರು ಎಸ್ಕೇಪ್ ಆಗಿ 4 ದಿನಕ್ಕೆ ಮೇಲೆ ಆಗಿರ್ಬೋದು ಸರ್. ಅದು ಜನಲ್ ಎತ್ಬಿಟ್ಟು ಕಿತ್ಬಿಟ್ಟು ಹೊರಗಡೆ ನುಗ್ಗಿ ಪಕ್ಕದಲ್ಲಿ ವರ್ಕ್ಶಾಪ್ ಇದೆ, ಅದು ಮೇಲೆ ನಡ್ಕೊಂಡು ಆಮೇಲೆ ಅಲ್ಲಿಂದ ಬಿಲ್ಡಿಂಗ್ ಮೇಲೆ ಹೇಳ್ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಅವರೆಲ್ಲ ಇಲ್ಲಿಗಲ್ ಪೀಪಲ್ಸ್. ಇಲ್ಲಿಗಲ್ ಅಂದರೆ ಅವ್ರ ಮೇಲೆ ಕೇಸೆಲ್ಲ ಇದೆ. ಅವರೆಲ್ಲ ಖಂಡಿತ ನಮ್ಮ ಸರ್ಕಾರ ಅವ್ರಿಗೆ ಒಳ್ಳೇದು ಮಾಡ್ತದೆ. ಈ ಜನ ಖಂಡಿತ ಅವರು ಎಷ್ಟು ಒಳ್ಳೇದು ಮಾಡಿದ್ರೆ ಆ ಉತ್ತರ ಅವರಲ್ಲ. ಅಲ್ಲಿಂದ ಎಸ್ಕೇಪ್ ಆದ್ಮೇಲೆ ಮತ್ತೆ ಡ್ರಗ್ ಪೆಡ್ಲಿಂಗ್ ಹಾಗೂ ಲೈಂಗಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಆದ್ರಿಂದ ಕೊತ್ತನೂರು ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿದ್ದು ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಗಿರೀಶ್ ವಸಿಷ್ಠ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.